ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಚಟ್ಪಟ ಅಂತ ಒಳ್ಳೆ ರೆಸಿಪಿ ಇದೊಂದು ಇದ್ರೆ ಸಾಕು ಕಣ್ರಿ. ಎಲ್ಲನೂ ಹೊರಗೆ ಹೋಗಿ ಬಂದಾಗ ಸಾರಿಲ್ಲ ಅಂತ ಅಂದಾಗ, ಮೊಸರಿಲ್ಲ ಅಂತ ಅಂದಾಗ ಇದೊಂದು ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಾಯಿದ್ರೆ ಈ ಒಂದು ತುತ್ತು ತಿನ್ನೋರು ಎರಡು ತುತ್ತು ಊಟ ಮಾಡ್ಬೋದು. ದೋಸೆಗೆ, ಚಪಾತಿಗೆ, ಇಡ್ಲಿಗೆ, ಪೂರಿಗೆ ಎಲ್ಲದಕ್ಕೂ ಇದು ಸೆಟ್ ಆಗುತ್ತೆ. ಇದು ಯಾವ ರೆಸಿಪಿ ಗೊತ್ತಾ? ಟೊಮೊಟೊ ತೊಕ್ಕು. ಚಟ್ನಿ ಅಲ್ಲ, ತೊಕ್ಕು. ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ಬನ್ನಿ ವಿಡಿಯೋನ. ಇಲ್ಲಿ ನಾನು 1-2 kg ಅಷ್ಟು ಟೊಮೊಟೊ ತೊಗೊಂಡಿಟ್ಕೊಂಡಿದ್ದೀನಿ. ಇವಾಗಂತೂ ಟೊಮೊಟೊ ಬೆಲೆ ಕಮ್ಮಿ ಇರೋದ್ರಿಂದ ಧಾರಾಳವಾಗಿ ಮಾಡಿಟ್ಕೋಬೋದು. 1 ತಿಂಗಳು ಫ್ರಿಡ್ಜಲ್ಲಿ ಆರಾಮಾಗಿರುತ್ತೆ. 2 kg ಟೊಮೊಟೊ, 1/4 kg ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಸ್ವೀಟ್ ಬಂದುಬಿಡುತ್ತೆ, ಹಾಗಾಗಿ ಈರುಳ್ಳಿ ಕಮ್ಮಿ ತೊಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಎಷ್ಟಾನ ಹಾಕ್ಬೋದು, ಧಾರಾಳವಾಗಿ ಹಾಕ್ಬೋದು ಕರ್ಬೇವಿನ ಸೊಪ್ಪನ್ನ. ಖಾರಕ್ಕೆ ಇಲ್ಲಿ ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ಒಣಮೆಣ್ಸಿಕಾಯಿ ಇಲ್ಲ ಅಂತಂದರೆ ಮೆಣ್ಸಿಕಾಯಿ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು. ಜೀರಿಗೆ 2 ಸ್ಪೂನು, ಬೆಳ್ಳುಳ್ಳಿ ಒಂದು 3-4 ದಪ್ಪ ಉಂಡೆ ತೊಗೊಂಡಿದ್ದೀನಿ. 1 ಸ್ಪೂನು ಮೆಂತ್ಯ ಮಾತ್ರ ಸ್ಕಿಪ್ ಮಾಡಲೇಬಾರ್ದು. ಇದಕ್ಕಿಷ್ಟೇ ಮಸಾಲೆ, ಯಾವುದೇ ಥರದ ಗರಂ ಮಸಾಲೆ ಬೇಡ, ಏನೂ ಬೇಡ. ಎಷ್ಟು ರುಚಿಯಾಗಿರುತ್ತೆ ಅಂದರೆ ತಿಂತಾ ಇದ್ದರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು. ಹಾಗಾಗಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಇಲ್ಲೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಇದನ್ನೆಲ್ಲ ನಾವು ಇವಾಗ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನಾನು ಮೊದಲಿಗೆ ಮೆಂತ್ಯ ಹಾಕ್ಕೊಂಡು ಕೆಂಪಾಗಂಗೆ ಹುರ್ಕೋತೀನಿ. ಮೆಂತ್ಯ, ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲನೂ ಹಾಕಿ ಸಿಮ್ಮಲ್ಲಿ ಇಟ್ಕೊಂಡು ಡ್ರೈ ಆಗಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಆದಷ್ಟು ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು, ಸೀಸ್ಬಾರ್ದು. ಇದಿಷ್ಟೇ ಮಸಾಲೆ, ಬೇರೆ ಯಾವ ಮಸಾಲೆನೂ ಬೇಡ. ಇಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸಲ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಈ ರೆಸಿಪಿ. ಕರಿಬೇವಿನ ಸೊಪ್ಪನ್ನ ನೀವು ಎಷ್ಟು ಬೇಕಾದ್ರೂ ಹಾಕೋಬೋದು, 2 ಇಡಿ 3 ಇಡಿ ಎಷ್ಟಾದ್ರೂ ಹಾಕೊಂಡ್ರು ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಕೂದಲಿಗೂ ಕೂಡ ಕರಿಬೇವಿನ ಸೊಪ್ಪು ಒಳ್ಳೆಯದು. ಅದನ್ನೆಲ್ಲ ನಾನು ಆರಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟೊಂದು ದೊಡ್ಡ ಪಾತ್ರೆ ತೊಗೋಬೇಕು, ಚಿಕ್ಕ ಪಾತ್ರೆಲೆಲ್ಲ ಆಗೋದಿಲ್ಲ. ಇದೊಂದು ಸ್ವಲ್ಪ ಮಾಡಿದ್ರೆ ಕೆಲಸ ಜಾಸ್ತಿ, ಅಂದರೆ ರುಚಿ ಮಾತ್ರ ಅಷ್ಟೇ ಇರುತ್ತೆ. ರುಚಿ ತಿನ್ಬೇಕಾದ್ರೆ ಈ ಕೆಲಸ ನಮ್ಗೆ ಅಷ್ಟು ಕೆಲಸ ಅನಿಸೋದೇ ಇಲ್ಲ. ನೋಡಿ, ಈರುಳ್ಳಿನೆಲ್ಲ ನಾನು ಎಣ್ಣೆ ಹಾಕ್ದಂಗೆ ಪಾತ್ರೆಯಲ್ಲಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇವಾಗಂತೂ ತುಂಬಾ ಬಿಸಿಲಿರೋದ್ರಿಂದ ಈರುಳ್ಳಿ ಟೊಮೊಟೊನ ಕಟ್ ಮಾಡಿ ಬಿಸಿಲಲ್ಲಿ ಇಟ್ಬಿಡ್ಬೇಕು. ಆ ಬಿಸಿಲುಗೇನೆ ಸ್ವಲ್ಪ ಇದು ಡ್ರೈ ಆಗಬೇಕು. ಈ ಥರ ಬಿಸಿಲು ಇಲ್ಲ ಅಂತ ಅಂದಾಗ ಈ ಥರ ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು. ನೋಡಿ, ನಾನು ರುಚಿಗೆ ತಕ್ಕಷ್ಟು ಇವಾಗಲೇ ನಾನು ಉಪ್ಪು ಹಾಕ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ. ದಯವಿಟ್ಟು ಅಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿ. ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ನಾನು ಇವಾಗ ಈ ಸ್ಟವ್ನೆಲ್ಲ ಆಫ್ ಮಾಡಿದ್ದೀನಿ. ಅಷ್ಟರಲ್ಲಿ ಮಿಕ್ಸಿ ಬಟ್ಲು ತೊಗೊಂಡು ಇದನ್ನೆಲ್ಲ ಹುರಿದಿಟ್ಕೊಂಡಿದ್ದೆಲ್ಲ ಒಣಮೆಣ್ಸಿಕಾಯಿ, ಜೀರಿಗೆ, ಮೆಂತ್ಯ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಇದನ್ನೆಲ್ಲನೂ ಫಸ್ಟ್ ನಾನು ನೈಸಿಗೆ ರುಬ್ಕೋತೀನಿ ಪೌಡ್ರ್ ಥರ. ಯಾಕಂದರೆ ನಾವೆಲ್ಲ ಒಂದೇ ಸಲ ಇದೆಲ್ಲ ಹಾಕಿ ನಾವು ರುಬ್ಬೋದ್ರಿಂದ ಮೆಂತ್ಯ ಎಲ್ಲ ನುಣ್ಣಗಾಗೋದಿಲ್ಲ. ಹಾಗಾಗಿ ಇದನ್ನೆಲ್ಲ ಈ ಥರ ಫಸ್ಟು ತರಿಯಾಗಿ ರುಬ್ಕೋಬೇಕಾಗುತ್ತೆ. ಇದು ಚೆನ್ನಾಗಿ ನುಣ್ಣಗಾದ್ಮೇಲೆ ನಾವು ಈರುಳ್ಳಿ ಟೊಮೊಟೊ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ ಅದನ್ನು ಅದೇ ಜಾರಿಗೆ ಹಾಕ್ಕೊಂಡು ನೈಸಿಗೆ, ಎಷ್ಟು ನೈಸ್ಗಾಗುತ್ತೋ ಅಷ್ಟು ನೈಸಿಗೆ ನಾವು ಇದನ್ನು ರುಬ್ಕೋಬೇಕಾಗುತ್ತೆ. ನೋಡಿ, ನಾನು ಇದನ್ನೆಲ್ಲ ಒಂದೊಂದೇ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ನೋಡಿ ಎಷ್ಟು ನೈಸಿಗೆ ರುಬ್ಕೊಂಡಿದ್ದೀನಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ. ನಾನು ಇವಾಗ ಅದೇ ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ತಾಯಿದ್ದೀನಿ. ತೊಕ್ಕು ಅಂತ ಬಂದರೆ ಎಣ್ಣೆ ಜಾಸ್ತಿ ಇರಬೇಕು. ಯಾಕಂದರೆ ಫ್ರಿಡ್ಜಲ್ಲಿ ಇಟ್ಟು ನಾವು ಅವಾಗವಾಗ ಎತ್ಕೊಂಡು ಬಿಸಿ ಮಾಡಿ ತಿನ್ನೋದ್ರಿಂದ ತುಂಬ ಟೇಸ್ಟು ಅಂತಲೇ ಹೇಳ್ಬೋದು. ಸಾಸಿವೆ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಜೀರಿಗೆ ಹಾಕಿಲ್ಲ, ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗನ್ನ ಸ್ಕಿಪ್ ಮಾಡಬಾರ್ದು. ಸಾಸಿವೆ ಹಿಂಗೆ ಹಾಕ್ಬಿಟ್ಟು ಚೆನ್ನಾಗಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಿಕ್ಸಿ ಬಟ್ಲಲ್ಲಿ ಅದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಒಂದೊಂದು ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ನಾನು ಮಿಕ್ಸ್ ಮಾಡ್ತಾ ಬರ್ತೀನಿ. ಇದೆಲ್ಲ ಒಂಥರ ಹೆಂಗೆ ಅಂತಂದರೆ ಎಲ್ಲ ಕೆಲ್ಸಕ್ಕೆ ಹೋಗೋರಿಗೆ ಈಸಿ ಆಗುತ್ತೆ. ಎಲ್ಲನೂ ಹೊರಗೆ ಹೋಗಿ ಬಂದಾಗ ಸಾರಿಲ್ಲಪ್ಪ, ಮಕ್ಕಳು ಹಠ ಮಾಡ್ತಾರೆ ಅಂತಂದರೆ ದೋಸೆ ಇಟ್ಟಿದ್ರೆ ದೋಸೆಗೂ ಆಗುತ್ತೆ, ಅನ್ನಕ್ಕೂ ಆಗುತ್ತೆ, ಮುದ್ದೆಗೂ ಆಗುತ್ತೆ, ಚಪಾತಿಗೂ ಆಗುತ್ತೆ, ಇಡ್ಲಿಗೂ ಆಗುತ್ತೆ. ಎಲ್ಲದಕ್ಕೂ ಇದು ತುಂಬಾ ಚೆನ್ನಾಗಿ ಹೊಂದುತ್ತೆ ಈ ತೊಕ್ಕು. ಹಾಗಾಗಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಇದು ರೆಸಿಪಿನ ಒಂದ್ಸಲ ಮಾಡಿ, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಯಾಕಂದರೆ ನಾನು ಸ್ವಲ್ಪ ಅಡುಗೆ ಮಾಡೋದ್ರಲ್ಲಿ ಒಂದ್ಸಲ ಮಾಡೋದನ್ನೇ ಇನ್ನೊಂದು ಸಲ ಮಾಡೋಕ್ಕೋಲ್ಲ. ಅದರಲ್ಲೇ ಸ್ವಲ್ಪ ಚೇಂಜ್ ಮಾಡ್ತಾ ಇರ್ತೀನಿ. ಈ ಥರ ಮಾಡಿದ್ರೆ ಹೆಂಗೆ ಬರುತ್ತೆ, ಆ ಥರ ಮಾಡಿದ್ರೆ ಹೆಂಗೆ ಬರುತ್ತೆ ಅಂತ. ಹಾಗಾಗಿ ನನಗೂ ಸ್ವಲ್ಪ ಅಡುಗೆ ಮೇಲೆ ಪ್ರೀತಿ ಜಾಸ್ತಿ ಅಷ್ಟೇನೆ. ಇಲ್ಲಿ ನೋಡಿ, ಆ ಕಡೆ ಎಲ್ಲ ಚೆನ್ನಾಗಿ ಅದು ಕುದೀತೈತೆ. ಇದಿಲ್ಲ ಅಂತಂದ್ರೆ 1-1.5 ಅವರ್ ಬೇಕೇ ಬೇಕಾಗುತ್ತೆ ಈ ತೊಕ್ಕು. ಮಾಡಿ ಫ್ರಿಡ್ಜಲ್ಲಿ ಒಂದ್ಸಲ ಇಟ್ಟರೆ ಆರಾಮಾಗಿ 15ರಿಂದ 1 ತಿಂಗಳು ಮಕ್ಕಳೆಲ್ಲ ಊಟ ಮಾಡ್ಬೋದು. ಅಷ್ಟು ರುಚಿಯಾಗಿರುತ್ತೆ, ಹುಳಿಯಾಗಿ ಖಾರವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಮಸಾಲೆ ದೋಸೆ ಹಾಕ್ಕೊಂಡಿದ್ದೀನಿ. ಹೆಸ್ರು ಕಾಳು ಎಲ್ಲ ಥರದ ಬೇಳೆ ಹಾಕಿ ಮಾಡಿರೋಂಥ ದೋಸೆ. ಇದು ಹೆಲ್ದಿ ದೋಸೆ ಅಂತಲೇ ಹೇಳ್ಬೋದು. ನಿಜ ಹೇಳ್ತೀನಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿತ್ತು. ಈ ತೊಕ್ಕನ್ನ ನೀವು ಒಂದ್ಸಲ ಟ್ರೈ ಮಾಡಿ. ಅರ್ಧ kg ಇಲ್ಲಿ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ಅರ್ಧ kg ಟೊಮೊಟೊ ಹಾಕಿದ್ರೆ ಒಂದು 100 ಗ್ರಾಮ್ ಅಷ್ಟು, ಒಂದು 2-3 ಗೆಡ್ಡೆ ಈರುಳ್ಳಿ ಹಾಕಿದ್ರೂ ಸಾಕಾಗುತ್ತೆ. ನೋಡಿ, ದೋಸೆಗಂತೂ ಬಿಸಿ ಬಿಸಿ ಅನ್ನಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ನಿಜ ಹೇಳ್ತೀನಿ, ಫೈನಲಾಗಿ ನಮ್ಮ ಟೊಮೊಟೊ ತೊಕ್ಕು ಸೂಪರಾಗಿ ರೆಡಿ ಆಯಿತು.
ನಾನು ಇದೇ ರೀತಿ ಮನೇಲಿ ಒಳ್ಳೊಳ್ಳೆ ಸಿಂಪಲ್ ಆಗಿರೋ ಅಡುಗೆನೇ ಜಾಸ್ತಿ ನಾನು ಮಾಡ್ತೀನಿ. ನನ್ನ ಮಕ್ಕಳು ಮನೇಲೂ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನನ್ನ ಅಡುಗೆ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿ ವಿಡಿಯೋನ ಶೇರ್ ಮಾಡಿದ್ದೀನಿ. ಒಂದು ಸಲ ನೀವು ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ಇದು ತುಂಬಾ ಚೆನ್ನಾಗಿ ರುಚಿಯಾಗಿರುತ್ತೆ. ಮೇನು ಚೆನ್ನಾಗಿರುತ್ತೆ ಅಂತೇಳಲ್ಲ, ರುಚಿ ಬಾಯಿಗಂತೂ ತುಂಬ ರುಚಿ ಕೊಡುತ್ತೆ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ನಾನು ಯಾವ ರೀತಿ ನಮ್ಮ ಮನೇಲಿ ಸಿಂಪಲ್ ಆ್ಯಂಡ್ ಈಸಿಯಾಗಿರೋವಂಥ ರೆಸಿಪಿ ಮಾಡ್ತೀನಿ ಅಂತ. ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಾಯಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವಾದ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ವೀಡಿಯೋಸ್ ನೋಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಂಗೆ ನೋಡಬೇಡಿ. ನಮಗೂ ಒಂದು ಒಳ್ಳೆ ಯೂಸ್ಫುಲ್ ಆಗುತ್ತೆ ಅಷ್ಟೇನೇ, ಇನ್ನೇನಿಲ್ಲ. ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋ ತೊಗೊಂಡು ಬರ್ತೀನಿ. ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.